ಓಂ ಶಾಂತಿ. ಡೇಟ್ ಆಗಿದೆ 4 ಮೇ 1973. ಅವ್ಯಕ್ತ ಬಾಪ್ದಾದ ಮಧುಬನ ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ, ಅಧಿಕಾರಿ ಔರ್ ಅಧೀನ್. ಅಧಿಕಾರಿ ಅಂದರೆ ಹೆಂಗಿರಬೇಕು, ಅಧೀನ ಆದವ್ರು ಹೆಂಗಿರ್ತಾರೆ ಅಂತ ಇವತ್ತು ಹೇಳ್ತಾರೆ ಬಾಬಾ. सर्वशक्तिवान नंबर 1 आर्टिस्ट बनाने वाले भाग्य विधाता सर्व आत्माओं की तकदीर जगाने वाले बाबा बोले. सर्वशक्तिवान नंबर 1 आर्टिस्ट ಮಾಡ್ತಾರೆ ಬಾಬಾ, ನಮ್ಮನ್ನು ಭಾಗ್ಯ ವಿಧಾತ ಬಾಬಾ ಆಗಿದ್ದಾರೆ. ಸರ್ವ ಆತ್ಮರ ತಕ್ದೀರ್ ಭಾಗ್ಯವನ್ನು ಜಗಾನೆ ವಾಲೆ ಶಿವಬಾಬಾ ಹೇಳ್ತಾರೆ. जितनी आवाज़ में जाने की प्रैक्टिस निरंतर ನ್ಯಾಚುರಲ್ ರೂಪ में है. ಎಷ್ಟೆಷ್ಟು ಶಬ್ದದಲ್ಲಿ ಬರೋದು ಈಸಿ ಅದಲ್ಲ ನಿಮಗೆ. ಮನಸ್ಸಿನಾಗ ಏನಿರ್ತದೋ ಅದನ್ನು ಪಟ್ಟನೆ ಬಾಯಿದ ಹೇಳಿಬಿಡ್ತೀವಿ. ಅದು ನ್ಯಾಚುರಲ್ ಆಗಿ ಹೇಗಿದೆಯೋ ನಿರಂತರ ಅದು ನಿರಂತರ ಇದೆ, ಅದು ಪ್ರಾಕ್ಟೀಸ್ ಇದೆ, ನ್ಯಾಚುರಲ್ ಆಗಿ ಬಂದುಬಿಡ್ತದಲ್ಲ, ಶಬ್ದದ ರೂಪದಲ್ಲಿ ಬಂದುಬಿಡ್ತದೆ. ಐಸೇ ಹಿ ಹಾಗೆಯೇ ಆವಾಜ್ ಸೆ ಪರೆ ಶಬ್ದದಿಂದ ಭಿನ್ನ ಆಗಿರೋದು अपनी आत्मा के स्वधर्म शांत स्वरूप की स्थिति का अनुभव भी नेचुरल रूप में और निरंतर कहते हो. ಹೇಗೆ ಮಾತಿನಲ್ಲಿ ಬರುವುದು ಸಹಜ ಇದೆಯೋ ಹಾಗೆ ಮಾತಿನಿಂದ ಭಿನ್ನ ಆಗಿರೋದು ಕೂಡ ಆತ್ಮನ ಸ್ವಧರ್ಮನೇ ಅದೇ ಆಗಿದೆ. ಶಾಂತ ಸ್ಥಿತಿನಲ್ಲಿರೋದು, ಶಾಂತ ರೂಪದಲ್ಲಿರೋದು, ಇದು ನಿರಂತರ ಆಗ್ತಿದೆ ಏನು, ಇದು ನ್ಯಾಚುರಲ್ ಆಗಿದೆ ಏನು. ದೋನೋ ಅಭ್ಯಾಸ ಸಮಾನ ರೂಪ ಮೇ ಅನುಭವ ಕರ್ತೆ ಹೋ. ಹೇಗೆ ಮಾತಾಡೋದು ನ್ಯಾಚುರಲ್ ಆಗಿದೆಯೋ ಹಾಗೆ ಶಾಂತ ಸ್ಥಿತಿನಲ್ಲಿನೂ ಹೋಗುವಂಥದ್ದು ಎರಡೂ ಸಮಾನ ಇರಬೇಕು. ಅದರ ಅನುಭವ ಇದೇನು ಅಂತ ಕೇಳ್ತಾರೆ ಬಾಬಾ. 84 जन्मों के शरीरधारी बनने के संस्कार बहुत कड़े हो गए हैं. 84 ಜನ್ಮ ತೆಗೆದುಕೊಂಡು ಆ ಸಂಸ್ಕಾರ ಬಹಳಷ್ಟು ಕಡಿ ಇದಾವೆ ಅಂತಂದ್ರೆ ಏನು, ಗಟ್ಟಿಗೆ ಹಿಡ್ಕೊಂಡು ಕೂತಾವೇನು. ಬಾಬಾ ಹೇಳ್ತಾರೆ 84 जन्म वाणी में आते रहते हो और 84 जन्मों के संस्कारों को 1 सेकेंड में परिवर्तन कर सकते हो. ಬಾಬಾ ಹೇಳ್ತಾರೆ 84 ಜನ್ಮ ವಾಣಿನಲ್ಲಿ ಬಂದಿದ್ದೀರಾ, ಮತ್ತು 84 ಜನ್ಮದ ಸಂಸ್ಕಾರಗಳನ್ನು ಒಂದೇ ಸೆಕೆಂಡಿನಲ್ಲಿ ಪರಿವರ್ತನೆ ಮಾಡ್ಕೊಳ್ಬಹುದು ಅಂತ ಹೇಳ್ತಾರೆ ಬಾಬಾ. ಅರ್ಥಾತ್ ವಾಣಿ ಸೇ ಪರೇ ಸ್ಥಿತಿ ಮೇ ಸ್ಥಿತ್ ಹೋ ಸಕ್ತೆ ಹೋ. ವಾಣಿಯಿಂದ ಭಿನ್ನ ಆಗ್ತಕ್ಕಂಥ ಶಕ್ತಿ ನಿಮ್ಮಲ್ಲಿದೆ, ಮಾಡಬಹುದು ಅಂತ ಇರ್ಬೋದು. ಯಾವೇ ಸಂಸ್ಕಾರ ಬಾರ್ ಬಾರ್ ಅಪನಿ ತರಫ್ ಆಕರ್ಷಿತ್ ಕರ್ತೆ ಹೇ, ಅಥವಾ ಆ 84 ಜನ್ಮ ಏನು ವಾಣಿನಲ್ಲಿ ಬಂದಿದ್ದೀರೋ ಅದೇ ಸಂಸ್ಕಾರ ಮೇಲಿನ ಮೇಲೆ ಆಕರ್ಷಿತ ಮಾಡುತ್ತೇನೋ. ಕ್ಯಾ ಸಮಜ್ತೆ ಹೋ, ಏನು ತಿಳ್ಕೊಂಡಿದ್ದೀರಾ. 84 जन्मों के संस्कार प्रबल है या इस सुहावने संगम युग के 1 सेकेंड में अशरीरी वाणी से परे अपने अनादि स्टेज का अनुभव भी प्रबल है. ಬಾಬಾ ಕೇಳ್ತಾರೆ 84 ಜನ್ಮದ ಸಂಸ್ಕಾರಗಳು ಶಕ್ತಿಯುತ ಆಗಿದಾವೋ ಅಥವಾ ಇಂಥ ಸುಂದರವಾದ ಸಂಗಮ ಯುಗದ 1 ಸೆಕೆಂಡ್ನಲ್ಲಿ ಅಶರೀರಿ ಆಗೋದು, ವಾಣಿಯಿಂದ ಭಿನ್ನ ಆಗೋದು, ಅನಾದಿ ಸ್ಥಿತಿನಲ್ಲಿ ಬರೋದು ಅನುಭವ ಶಕ್ತಿ ಹೆಚ್ಚಿದೆಯೋ ಅಂತ ಕೇಳ್ತಾರೆ ಬಾಬಾ. ಅನಾದಿ ಸ್ಥಿತಿನಲ್ಲಿ ಬರೋದು ಅಂದರೆ ಏನು, ಆತ್ಮನ ಸ್ಥಿತಿನಲ್ಲಿ ಇರೋದು. ಅನಾದಿ ಸ್ಥಿತಿನಲ್ಲಿ ನಾವೆಲ್ಲಿದ್ವಿ, ಪರಂಧಾಮದಲ್ಲಿದ್ದೀವಿ. ಪರಂಧಾಮದಲ್ಲಿ ಹೆಂಗಿರ್ತೀವಿ, ವಾಣಿಸೇ ಪರೇ, ಅಲ್ಲಿ ಮಾತಿಲ್ಲ. उसकी तुलना में वह स्टेज पावरफुल है जो अपनी तरफ आकर्षित कर सके या 84 जन्मों के संस्कार पावरफुल है. ಬಾಬಾ ಹೇಳ್ತಾರೆ ಅದನ್ನು ಹೋಲಿಕೆ ಮಾಡಿದಾಗ, ಯಾವುದು ಅನಾದಿ ಸ್ಥಿತಿಯನ್ನು ಹೋಲಿಕೆ ಮಾಡಿದಾಗ ಎಷ್ಟು ಪವರ್ಫುಲ್ ಸ್ಥಿತಿ ಇದೆಯೋ ಹಾಗಿದೆಯೋ, ಅಥವಾ ಪರಮಧಾಮದ ಸ್ಥಿತಿ ಆಕರ್ಷಿತ ಆಗ್ತದೋ, ಅಥವಾ 84 ಜನ್ಮದ ಸಂಸ್ಕಾರಗಳು ಶಕ್ತಿಯುತ ಆಗಿದಾವೋ ಅಂತ ಕೇಳ್ತಾರೆ ಬಾಬಾ. वह 84 जन्म है और यह 1 सेकेंड का अनुभव है. ವಾಣಿನಲ್ಲಿ ಬರೋದು 84 ಜನ್ಮದ ಸಂಸ್ಕಾರ, ವಾಣಿಯಿಂದ ಭಿನ್ನ ಆಗೋದು ಒಂದೇ ಸೆಕೆಂಡಿನ ಅನುಭವ ಅಂತ ಹೇಳ್ತಾರೆ ಬಾಬಾ. ಫಿರ್ ಭಿ ಪವರ್ಫುಲ್ ಅನುಭವ ಕೌನ್ ಸಾ ಹೈ, ಅದು 84 ಜನ್ಮದ
ವಾಣಿನಲ್ಲಿ ಬರೋದು, 1 ಸೆಕೆಂಡ್ನಲ್ಲಿ ವಾಣಿಯಿಂದ ಭಿನ್ನ ಆಗೋದು, ಯಾವುದು ಪವರ್ಫುಲ್ ಇದೆ ಅಂತ ಕೇಳ್ತಾರೆ ಬಾಬಾ. ಗೊತ್ತಲ್ಲ ಅಂತಾರೆ ಬಾಬಾ. ಫಿರ್ ಭಿ ಪವರ್ಫುಲ್ ಅನುಭವ ಕೌನ್ ಸಾ ಹೇ, ಕ್ಯಾ ಸಮಜ್ತೆ ಹೋ, ಏನು ತಿಳ್ಕೊಂಡಿದ್ದೀರಾ? ಜ್ಯಾದಾ ಆಕರ್ಷಣ್ ಕೌನ್ ಕರ್ತಾ ಹೇ? 84 ಜನ್ಮದ ಸಂಸ್ಕಾರ ಆಕರ್ಷಣೆ ಹೆಚ್ಚಾಗ್ತದೋ ಅಥವಾ 1 ಸೆಕೆಂಡ್ನಲ್ಲಿ ಸಂಸ್ಕಾರ ಆಕರ್ಷಣೆ ಹೆಚ್ಚಾಗ್ತದೋ ಅಂತ ಕೇಳ್ತಾರೆ ಬಾಬಾ. ವಹ ಅನುಭವ ಯಾ ಯಹ ಅನುಭವ, 84 ಜನ್ಮದಲ್ಲಿ ಬರುವುದು ಅನುಭವ ಹೆಚ್ಚಿದೆಯೋ ಅಥವಾ 1 ಸೆಕೆಂಡ್ನಲ್ಲಿ ಹೋಗೋ ಅನುಭವ ಹೆಚ್ಚಿದೆಯೋ? 1 ಸೆಕೆಂಡ್ನಲ್ಲಿ ಅನುಭವ ಹೆಚ್ಚಿತ್ತು ಅಂದರೆ ಇಷ್ಟೊತ್ತಿಗೆ ನಾವು ಏನಾಗ್ಬಿಡ್ತಿದ್ವಿ? ಅವ್ಯಕ್ತ ಆಗಿ ಹೋಗ್ಬಿಡ್ತಿದ್ವಿ. ಬಾಬಾ ಹೇಳ್ತಾರೆ, ವಾಣಿ ಮೇ ಆನೆ ಕಾ ಸಂಸ್ಕಾರ ಯಾ ವಾಣಿ ಸೆ ಪರೆ ಹೋನೆ ಕಾ ಅನುಭವ, ಮಾತಿನಲ್ಲಿ ಬರೋದು ಸಂಸ್ಕಾರ ಜಾಸ್ತಿ ಇದೆಯೋ ವಾಣಿಯಿಂದ ಭಿನ್ನ ಆಗೋ ಅನುಭವ ಜಾಸ್ತಿ ಇದೆಯೋ ಅಂತ ಕೇಳ್ತಾರೆ ಬಾಬಾ. वास्तव में यह 1 सेकंड का अनुभव बहुत समय के अनुभव का आधार है. ವಾಸ್ತವದಲ್ಲಿ ಹೇಳಬೇಕು ಅಂತಂದರೆ 1 ಸೆಕೆಂಡಿನ ಅನುಭವ ಬಹಳ ಸಮಯದ ಅನುಭವಕ್ಕೆ ಆಧಾರ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. 1 ಸೆಕೆಂಡ್ ಮೇ ಅನೇಕ ಪ್ರಾಪ್ತಿಯೋं को ಅನುಭವ कराने वाला है. ಒಂದೇ ಸೆಕೆಂಡಿನಲ್ಲಿ ಅನೇಕ ಪ್ರಾಪ್ತಿಗಳನ್ನು ಮಾಡ್ತಕ್ಕಂಥ ಅನುಭವ ಆಗ್ತದೆ. ಯಾವಾಗ? ವಾಣಿಯಿಂದ ಭಿನ್ನ ಆಗೋದು. इसलिए यह सेकंड अनेक वर्षों के समान है. ಅದಕ್ಕಾಗಿ ಇದು 1 ಸೆಕೆಂಡ್ ವಾಣಿಯಿಂದ ಪರೆ ಆಗಿದ್ರೆ ಏನು ಹೇಳ್ತಾರೆ ಬಾಬಾ? ಅನೇಕ ವರ್ಷಗಳ ಸಮಾನ. ಐಸಾ ಅನುಭವ ಕರ್ತೆ ಹೋನ, ಈ ಥರ ಅನುಭವ ಮಾಡ್ತಾ ಇದ್ದೀರಲ್ಲ. ಜಬ್ ಚಾಹೆ और जैसे अपने मुख को चलाना चाहे वैसे चलाए. ಬಾಬಾ ಹೇಳ್ತಾರೆ, ಯಾವಾಗ ಮಾತಾಡಬೇಕು ಅಂತ ಅನಿಸ್ತದೋ ಆಗಷ್ಟೇ ಮಾತುಗಳನ್ನು ಮಾತಾಡಬೇಕು ಅಂತಾರೆ ಬಾಬಾ. ಸೆಕೆಂಡ್ ಇಸ್ಕೋ ಕಹ ಜಾತಾ ಹೇ, ಇಸ್ ಸೆಕೆಂಡ್ ಅಂದರೆ ಇದಕ್ಕೆ ಹೇಳ್ತಾರೆ. ಇಸ್ ಶರೀರ್ ಕೋ ಚಲಾನೆ ವಾಲೆ ಮಾಸ್ಟರ್ ಮಾಲಿಕ್ಪನ್ ಕಿ ಸ್ಟೇಜ್. ಈ ದೇಹವನ್ನು ನಡೆಸುವಂತಹ ಮಾಸ್ಟರ್ ಮಾಲಿಕ್ಪನ್ನ ಸ್ಥಿತಿ ಏನು? ಯಾವಾಗ ಮಾತಾಡಬೇಕೋ ಆಗಷ್ಟೇ ಮಾತಾಡಬೇಕು. ತೋ ಮಾಲಿಕ್ ಬನೆ ಹೋ, ಮಾಲಿಕ್ ಆಗಿದ್ದೀರಾ? ಶರೀರಕ್ಕೆ ಮಾಲಿಕ್ ಬನೆ ಹೋ, ಆಗಿದ್ದೀರಾ? ಇದ್ರ ಮಾಲಿಕ್ ಆಗಿದ್ದೀರೇನು? ಮಾಲಿಕ್ ವಹ ಬನ್ ಸಕ್ತಾ ಹೇ ಜೋ ಪೆಹಲೆ ಬಾಲಕ್ ಬನ್ ಜಾಯ್. ಮಾಲೀಕ ಯಾರಾಗ್ತಾರೆ ಅಂತಂದರೆ ಮೊದಲು ನೀವು ಬಾಲಕ ಆಗಬೇಕು, ಆಗಷ್ಟೇ ನೀವೇನಾಗ್ತೀರಾ? ಮಾಲೀಕ ಆಗ್ತೀರಾ. ಅಗರ್ ಬಾಲಕ್ ನಹಿ ಬಂತೆ ತೋ ಆಪ್ ಅಪ್ನೆ ಶರೀರ್ ಕಾ ಮಾಲಿಕ್ ಭಿ ನಹಿ ಬನ್ ಸಕ್ತೆ. ಬಾಲಕ ಆಗಲಿಲ್ಲ ಅಂತಂದರೆ ನೀವು ನಿಮ್ಮ ದೇಹದ ಮಾಲೀಕ ಆಗಲಿಕ್ಕೆ ಸಾಧ್ಯ ಇಲ್ಲ. ಸರ್ವಶಕ್ತಿಮಾನ್ ಕೆ ಬಾಲಕ್ ಅಪನಿ ಪ್ರಕೃತಿ ಕೆ ಮಾಲಿಕ್ ನಹಿ ಹೋಂಗೆ. ಮೇ ಮಾಸ್ಟರ್ ಸರ್ವಶಕ್ತಿವಾನ್ ಹೂ ಅಂತ ಜಪ ಮಾಡ್ಲಿಕತ್ತೀವಿ. ಸರ್ವಶಕ್ತಿವಾನ ಅಂತಂದ್ರೇನು? ನಿಮ್ಮ ಶರೀರದ ಮೇಲೆ ನಿಮಗೆ ಅಥಾರಿಟಿ ಇದೆ ಏನು, ಅಧಿಕಾರ ಇದೆ ಏನು ಅಂತ ಕೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಜಬ್ ಯಹ ಸ್ಮೃತಿ ಸ್ವರೂಪ್ ಹೋ, ಯಾವುದೋ ಮೇ ಸರ್ವಶಕ್ತಿಮಾನ್ ಇದ್ದೀನಿ ಅನ್ನೋದು ಸ್ಮೃತಿ ಸ್ವರೂಪ ಇದ್ದರೆ, ಕಿ ಹಮ್ ಬಾಲಕ್ ಸೋ ಮಾಲಿಕ್ ಹೇ, ಅದಕ್ಕೆ ನಾವು ಬಾಲಕ್ ಸೋ ಮಾಲಿಕ್ ಅಂತ ಹೇಳ್ತೀವಿ. ಅಭಿ ಇಸ್ ಪ್ರಕೃತಿ ಕೆ ಮಾಲಿಕ್ ಹೇ और फिर ವಿಶ್ವ ಕಾ ಮಾಲಿಕ್ ಬನನಾ ಹೇ. ಮೊದಲೇನಾಗಬೇಕಾಗಿದೆ? ನಾವು ಈ ದೇಹದ ಮಾಲೀಕ ಆಗಬೇಕು, ಆಮೇಲೆ ಪ್ರಕೃತಿಯ ಮಾಲೀಕ ಆಗೋದು ಅಂತ ಹೇಳ್ತಾರೆ ಬಾಬಾ. ಅರ್ಥಾತ್ ಜಿतना ಬಾಲಕ್ಪನ್ ಯಾದ್ रहेगा उतना ಮಾಲಿಕ್ಪನ್ ಕಾ ನಶಾ रहेगा. ಎಷ್ಟೆಷ್ಟು ಬಾಲಕ್ಪನ್ದ ನಶೆ ಇರ್ತದೋ ಅದನ್ನು ಹೇಳ್ತಾರೆ ಬಾಬಾ. ನಾನು ಬಾಲಕ ಅಂತ ನೆನಪಿರ್ತದೋ ಅಷ್ಟು ಮಾಲಿಕ್ಪನ್ ಕಾ ನಶಾ रहेगा. ನಾ ಬಾಲಕಿದ್ರೇ ಮಾಲಿಕ್ಪನ್ ನಶಾ ಇರ್ತದೆ ಅಂತಾರೆ ಬಾಬಾ. ಅದಕ್ಕೆ ಕನೆಕ್ಷನ್ ಇದೆ. ಖುಷಿ रहेगी और इस मस्ती में मगन रहेंगे. ಹೆಂಗಿದೆ ಅಂತಂದ್ರೆ ಇದು ಬಾಲಕ್ಪನ್ ಮಾಲಿಕ್ಪನ್. ಬಾಲಕ್ಪನ್ ಅಂತಂದ್ರೇನು? ಬಾಬಾ ಏನೇನು ನಮಗೆ ಶ್ರೀಮತ ಕೊಡ್ತಾರೋ, ಏನೇನು ಹೇಳ್ತಾರೋ ಅವಾಗೆಲ್ಲ ನಾವು ಕೇಳಬೇಕು ಚಂದಂಗೆ ಕೂತು. ಆಮೇಲೆ ಬಾಬಾ ಏನು ಹೇಳ್ತಾರಲ್ಲ ಅದನ್ನು ಪಾಲನೆ ಮಾಡೋದು ಏನದು? ಮಾಲಿಕ್. ಬಾಲಕ್ಪನ್ನಾಗಿ ಬಾಬಾ ಹೇಳೋದು ನಾವು ಚೆಂದಾಗಿ ಕೇಳ್ಕೊಳ್ಳಿಲ್ಲ ಅಂತಂದರೆ ನಾವು ಮಾಲೀಕ ಆಗ್ಲಿಕ್ಕಾಗೋದಿಲ್ಲ. ಅದಕ್ಕೆ ಹೇಳ್ತಾರೆ ಬಾಬಾ, ಮಾಲೀಕ ಆಗಬೇಕು ಅಂತಂದರೆ ಮೊದಲು ನೀನೇನಾಗು? ಬಾಲಕ ಆಗು ಅಂತ ಹೇಳ್ತಾರೆ ಬಾಬಾ.
ಆವಾಗ ನೀವೇನಾಗ್ತೀರ, ಮಸ್ತಾಗಿರ್ತೀರ, ನಶೆನಲ್ಲಿರ್ತೀರ ಅಂತ ಹೇಳ್ತಾರೆ ಬಾಬಾ. ಅಗರ್ ಕಿಸಿ ಭೀ ಸಮಯ ಪ್ರಕೃತಿ ಕೆ ಅಧೀನ್ ಹೋ ಜಾತೆ ಹೇ, ಒಂದು ವೇಳೆ ನೀವು ಈ ಪ್ರಕೃತಿ ಅಂದರೆ ಈ ದೇಹದ ಅಧೀನ ಆದರೆ, ಇದು ಏನು ಬೇಡತ್ತದನ್ನು ಕೊಡ್ತಾ ಹೋದರೆ, तो उसका कारण क्या है, ಇದಕ್ಕೆ ಕಾರಣ ಏನು? अपने मास्टर सर्वशक्तिवान की स्टेज को भूल जाते हैं. ಯಾಕೆ ಇದ್ರ ಮೇಲೆ ನಮಗೆ ಮಾಲೀಕತನ ಇಲ್ಲ ಅಂತಂದರೆ, ಮಾಲೀಕಪನ್ ಇಲ್ಲ ಅಂತಂದರೆ, ನಾನು ಮಾಸ್ಟರ್ ಸರ್ವಶಕ್ತಿವಾನ್ ಅನ್ನೋ ಸ್ಮೃತಿಯಿಂದ ವಿಸ್ಮೃತಿ ಆಗಿಬಿಡ್ತೀನಿ ಅಂತ ಹೇಳ್ತಾರೆ ಬಾಬಾ. ಮರ್ತು ಬಿಡ್ತೀನಿ. अपने अधिकार को सदैव सामने नहीं रखते हैं, ನನ್ನ ಅಧಿಕಾರ ಇದೆ ಅನ್ನೋದು ಮರ್ತು ಬಿಡ್ತೀರಾ. ಅಧಿಕಾರಿ ಕಭಿ ಕಿಸಿಗೆ ಅಧೀನ್ ನಹಿ ಹೋತೆ, ಯಾರು ಅಧಿಕಾರಿಗಳಿರ್ತಾರೋ ಅವರೆಂದೂ ಯಾರಿಗೂ ಅಧೀನ ಆಗುವುದಿಲ್ಲ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, अपने को एवर रेडी और ಆಲ್ರೌಂಡರ್ ಸಮಸ್ತೆ ಹೋ, ತಮ್ಮನ್ನು ತಾವು ಯಾವಾಗಲೂ ತಯಾರಿದ್ದೀನಿ, ಎಲ್ಲನೂ ಗೊತ್ತಿದೆ ಅಂತ ಇದ್ದೀರೇನು, ತಿಳ್ಕೊಂಡಿದ್ದೀರೇನು. एवर रेडी का अर्थ क्या है, कैसी भी परिस्थिति हो, कैसी भी परीक्षाएं हो, लेकिन श्रीमत प्रमाण जिस स्थिति में स्थित होना चाहते हो, क्या उसमें स्थित हो सकते हो. ಎವರ್ ರೆಡಿ ಆಗಿದ್ದೀರಾ. ಎವರ್ ರೆಡಿ ಅಂದರೆ ಏನಂತ ಹೇಳ್ತಾರೆ ಬಾಬಾ, ಎಂಥದೇ ಪರಿಸ್ಥಿತಿ ಇರಲಿ, ಏನೇ ಪರೀಕ್ಷೆಗಳು ಬರಲಿ, ಶ್ರೀಮತದ ಪ್ರಮಾಣ ನಡೆಯುವಂಥ ಸ್ಥಿತಿನಲ್ಲಿ ಸ್ಥಿತ ಇದ್ದೀರೇನು ಅಂತ ಕೇಳ್ತಾರೆ ಬಾಬಾ. ಆರ್ಡರ್ ಪರ್ ಎವರ್ ರೆಡಿ ಹೋ, ಆಜ್ಞೆಯ ಪ್ರಕಾರ ನೀವು ಯಾವಾಗಲೂ ತಯಾರಿದ್ದೀರೇನು. ಆರ್ಡರ್ ಅರ್ಥಾತ್ ಶ್ರೀಮತ್. तो ऐसे एवर रेडी हो जो संकल्प भी श्रीमत प्रमाण चले. ಒಳಗಡೆ ಒಂದು ಸಂಕಲ್ಪನೂ ಕೂಡ ಏನಿರಬೇಕು, ಬಾಬಾ ಏನು ಸಂಕಲ್ಪ ಮಾಡಂತ ಹೇಳಿದಾರೋ ಅದೇ ಸಂಕಲ್ಪ ಮಾಡಬೇಕು. तो ऐसे एवर रेडी हो जो संकल्प भी श्रीमत प्रमाण चले. ऐसे एवर रेडी हो, श्रीमत है, एक सेकंड में साक्षी अवस्था में स्थित हो जाओ. तो उस साक्षी अवस्था में स्थित होने में एक सेकंड के बजाय अगर 2 सेकंड भी लगाए तो क्या उसको ಎವರ್ ರೆಡಿ ಕಹೆಂಗೆ. ಬಾಬಾ ಏನು ಹೇಳ್ತಾರೆ ಅಂತಂದರೆ, 1 ಸೆಕೆಂಡ್ ಶ್ರೀಮತದಲ್ಲಿ ಸಾಕ್ಷಿ ಅವಸ್ಥಾದಲ್ಲಿ ಸ್ಥಿತ ಆಗಿಬಿಡಬೇಕು ಅಂತ ಹೇಳ್ತಾರೆ ಬಾಬಾ. ಅದನ್ನು ಬಿಟ್ಟು 1 ಸೆಕೆಂಡ್ನಲ್ಲಿ ಇನ್ನೇನು ಆಗಿ ಇನ್ನೊಂದು ಸೆಕೆಂಡ್ನಲ್ಲಿ ಸ್ಥಿತ ಆದರೆ ಅದಕ್ಕೆ ಎವರ್ ರೆಡಿ ಅಂತ ಅನ್ನೋದಿಲ್ಲ. ಜೈಸೆ ಮಿಲಿಟ್ರಿ ಕೋ ಆರ್ಡರ್ ಹೋತಾ ಹೇ ಸ್ಟಾಪ್, ತೋ ಫೌರನ್ ಸ್ಟಾಪ್ ಹೋ ಜಾತೆ ಹೇ. ಸ್ಟಾಪ್ ಅಂದ ಕೂಡಲೇ ಆ ಕ್ಷಣನೇ ಸ್ಟಾಪ್ ಆಗಿಬಿಡೋದು, ಇನ್ನೊಂಚೂರು ಮುಂದೋಡಿ ಹೋಗಿ ಸ್ಟಾಪ್ ಆಗೋದಲ್ಲ. ಹಿಂಗೆ ಅಲರ್ಟ್ ಇರಬೇಕು ಅಂತಾರೆ ಬಾಬಾ. ಸ್ಟಾಪ್ कहने के बाद एक पाँव भी आगे नहीं बढ़ा सकते हो. ಸ್ಟಾಪ್ ಅಂದ ತಕ್ಷಣ ಒಂದು ಹೆಜ್ಜೆನೂ ಮುಂದಿಡಂಗಿಲ್ಲ. इसी प्रमाण श्रीमत मिले और डायरेक्शन मिले और 1 सेकंड में उस स्थिति में स्थित हो जाए, दूसरा सेकंड भी न लगे, उसको कहा जाता है एवर रेडी. ಒಂದೇ ಸಂಕಲ್ಪದಲ್ಲಿ ಸ್ಟಾಪ್ ಅಂತಂದರೆ ಸಂಕಲ್ಪಗಳೇನಾಗಿಬಿಡ್ಬೇಕು, ಸ್ಟಾಪ್ ಆಗಿಬಿಡ್ಬೇಕು, ಮುಂದೆ ಏನು ವಿಚಾರ ಮಾಡೋಂಗಿಲ್ಲ ಅಂತ. ಐಸಿ ಸ್ಟೇಜ್ ಮೇ 1 ಸೆಕೆಂಡ್ ಮೇ ಉಸ್ ಸ್ಥಿತಿ ಮೇ ಸ್ಥಿತ್ ಹೋ ಜಾಯೆ. ಬಾಬಾ ಹೇಳ್ತಾರೆ, ಇಂಥ ಸ್ಥಿತಿನಲ್ಲಿ ಒಂದೇ ಸೆಕೆಂಡಿನಲ್ಲಿ ಯಾವ ಸ್ಥಿತಿನಲ್ಲಿ ಸ್ಥಿತ ಆಗಬೇಕು ಅಂತ ಅನಿಸ್ತದೋ ಅದೇ ಸ್ಥಿತಿನಲ್ಲಿ ಸ್ಥಿತ ಆಗಬೇಕು. 1 सेकंड में अपने को स्थित करने के इस पुरुषार्थ को ही तीव्र पुरुषार्थ कहा जाता है. ಒಂದೇ ಸೆಕೆಂಡಿನಲ್ಲಿ ಸ್ಟಾಪ್ ಅಂದರೆ ಸ್ಟಾಪು, ಹೋಗಂದರೆ ಹೋಗು, ಹಿಂಗಿರಬೇಕು. ಆವಾಗ ಏನು ಹೇಳ್ತಾರೆ, ಅದಕ್ಕೆ ತೀವ್ರ ಪುರುಷಾರ್ಥ. ಸಭಿ ತೀವ್ರ ಪುರುಷಾರ್ಥಿ ಹೋನ ಕೇಳ್ತಾರೆ ಬಾಬಾ. पुरुषार्थी की स्टेज से अभी पार हो गए हो ना. ಪುರುಷಾರ್ಥಿ ಸ್ಟೇಜಿಂದ ಮುಂದೆ ಬಂದಿದ್ದೀರೋ ಇನ್ನು ಪುರುಷಾರ್ಥದಲ್ಲೇ ಇದ್ದೀರೋ ಅಂತ ಕೇಳ್ತಾರೆ ಬಾಬಾ. क्या सभी अभी तीव्र पुरुषार्थी की स्टेज पर पहुंच गए हैं. ऐसे अपने को अनुभव करते हो, जरा भी संकल्पों की हलचल न हो. संकल्पದಲ್ಲಿ ಒಂಚೂರು हलचल ಆಗೋಂಗಿಲ್ಲ. ऐसी स्टेज अनुभव करते जा रहे हो. इसी हिसाब से सभी एवर रेडी हो. ಈ ಲೆಕ್ಕಾಚಾರದಲ್ಲಿ ಅಂದರೆ ಸ್ಟಾಪ್ ಅಂದರೆ ಸ್ಟಾಪ್, ಗೋ ಅಂದರೆ ಗೋ, ಈ ಲೆಕ್ಕಾಚಾರದಿಂದ ಎಲ್ಲರೂ ಎವರ್ ರೆಡಿ ಆಗಿದ್ದೀರೇನು. शस्त्रधारी शक्ति सेना इस स्थिति तक पहुंच गई है या पहुंचे कि पहुंचे. ನೀವೇನು ಶಸ್ತ್ರಧಾರಿಗಳು, ನಾವೆಲ್ಲ ಶಸ್ತ್ರ ಹಾಕ್ಕೊಂಡಿವಲ್ಲ, ಯಾವ ಶಸ್ತ್ರ ಹಾಕ್ಕೊಂಡಿದ್ದೀವಿ,
ಶಾಂತಿ ಕಿ, ಪ್ರೇಮ್ ಕಿ, ಪವಿತ್ರತಾ, ಸುಖ, ಆನಂದ, ಜ್ಞಾನ ಇವೆಲ್ಲ ನಮ್ಮ ಶಸ್ತ್ರಗಳು. ಹಾಕ್ಕೊಂಡಿದ್ದೀವಲ್ಲ ಇವನ್ನೆಲ್ಲ. ಅದಕ್ಕೆ ಅಲ್ಲಿಗೆ ಬಂದುಬಿಟ್ಟಿದ್ದೀರೇನು? ಕ್ಯಾ ಅಭಿ ಪਹੁಂಚೆ ನಹಿ ಹೇ, ಇನ್ನು ಬಂದು ಮುಟ್ಟಿದ್ದಿಲ್ವೋ? ಕ್ಯಾ ಸಮಜ್ತೆ ಹೋ ಇಸ್ಮೇ ಪಾಂಡವ್ ನಂಬರ್ 1 ಹೇ ಯಾ ಶಕ್ತಿಯ? ಇದರಲ್ಲಿ ಪಾಂಡವ್ರ ನಂಬರ್ 1 ಇದ್ದೀರೋ ಅಥವಾ ಶಕ್ತಿಯರ ನಂಬರ್ 1 ಇದ್ದೀರೋ? ಕಮಾಲ್ यह है कि पांडव वातावरण व वायुमंडल के संपर्क में आते हुए भी अपनी स्थिति को ऐसा बना ले जैसे अपनी कार हो या कोई भी सवारी हो, तो उसको जहाँ चाहो वहाँ रोक सकते हो कि नहीं? ऐसे अपनी हर कर्मेंद्रियों को जब चाहो जैसे चाहो वहाँ लगाओ. ಹೇಗೆ ಅಣ್ಣಂದಿರು ಕಾರ್ ಡ್ರೈವಿಂಗ್ ಮಾಡ್ತಾರೆ, ಗಾಡಿ ಡ್ರೈವಿಂಗ್ ಮಾಡ್ತಾರೆ, ಡ್ರೈವಿಂಗ್ ಮಾಡ್ತಾ 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 ಸ್ಟಾಪ್ ಅಂದ ಕೂಡಲೇ ಸ್ಟಾಪ್ ಆಗಬೇಕು. ಇಲ್ಲ ಹಾಗೆ ಹೋದ್ರೆ ಏನಾಗುತ್ತೆ? ಬ್ರೇಕ್ ಹಾಕಬೇಕು. ಇಲ್ಲ ನಾ ಹಾಗೆ ಹೋಗೋನೆ ಏನು ಬಂದರು ಅಂದರೆ ಏನಾಗ್ತದೆ? ಹಾಗೆ ನಿಮ್ಮ ಕರ್ಮೇಂದ್ರಿಯಗಳನ್ನು ನಡೆಸಬೇಕು. ನೀನು ಡ್ರೈವರ್ ಅಲ್ಲ, ನಾನು ಆತ್ಮ ಡ್ರೈವರು. ಕಣ್ಣಲ್ಲೆಲ್ಲ ಓಡೋಗ್ತಿರ್ತದೆ, ಮನಸ್ಸೆಲ್ಲೆಲ್ಲ ಓಡೋಗ್ತಿರ್ತದೆ. ಮನಸ್ಸನ್ನು ನಡೆಸೋ ಚಾಲಕ ಯಾರು? ನಾನಾತ್ಮ ಡ್ರೈವರ್. ಅದನ್ನು ಹೇಳ್ತಾರೆ ಬಾಬಾ. बुद्धि को जहाँ चाहो जितना समय चाहो उतना समय उस स्थिति में स्थित कर सकते हो ना. ಬುದ್ಧಿ ಮನಸ್ಸನ್ನು ಯಾವಾಗ ಎಲ್ಲಿ ಎಷ್ಟು ಇಡಬೇಕು ಅಷ್ಟು ನಿಮಗೆ ನಿಮ್ಮ ಕೈಯೊಳಗದ ಅಲ್ಲ. ಬುದ್ಧಿ ನಿನ್ನ ಕೈಯಾಗದ ಇಲ್ಲ ಅಂತ ಕೇಳ್ತಿರ್ತಾರೆ ನೋಡ್ರಿ ಹೊರಗಡೆ ಏನೇನಾರು ಮಾತಾಡ್ತಿದ್ರು. ಬಾಬಾ ಹೇಳ್ತಾರೆ, क्या पांडव फर्स्ट नहीं है? या जिस बात में अपना बचाव हो उसमें शक्तियों को आगे करते हैं, और क्या शक्तियों को ढाल बनाते हो? शक्तियाँ भी कम नहीं, शक्तियाँ पांडवों को एक्स्ट्रा हेल्प दे देगी. शक्तियाँ महादानी हैं, तो ऐसे एवर रेडी बनाना है. ಪಾಂಡವರನ್ನು ಕೂಡ ನಾವೇನು ಮಾಡಬೇಕು? ಅವ್ರಿಗೆ ಶಕ್ತಿ ಕೊಟ್ಟು ಅವರನ್ನು ನಡೆಸಬೇಕಾಗ್ತದೆ. अच्छा ऑलराउंडर का अर्थ समझते हो? ಏನಂಗಂದರೆ ऑलराउंडर का अर्थ क्या है? ऑलराउंडर तो हो ना. संपूर्ण स्टेज में ऑलराउंडर की स्टेज कौन सी है? ಸಂಪೂರ್ಣ ಸ್ಥಿತಿನಲ್ಲಿ ऑलराउंडर ಸ್ಥಿತಿ ಏನಾಗಿದೆ? इसमें 3 विशेष बातें ध्यान में रखने की है. ऑलराउंडर ಅಂದರೆ 3 ಮಾತುಗಳ ಮೇಲೆ ಗಮನ ಕೊಡಬೇಕು. ಏನು? वह एक तो सर्विस में रहेगा. ಯಾರು ಆಲ್ರೌಂಡರ್ ಆಗಿದ್ದಾರೋ ಅವರು ಯಾವಾಗಲೂ ಸೇವೆಯಲ್ಲಿರ್ತಾರೆ. दूसरा स्वभाव संस्कार में भी सभी से मिक्स हो जाने का उसमें विशेष गुण होगा. ಎರಡನೇದು ಎಲ್ಲ ಸ್ವಭಾವದ ಜನರ ಜೊತೆ ಎಲ್ಲ ಸಂಸ್ಕಾರದ ಜನರ ಜೊತೆ ಮಿಕ್ಸ್ ಆಗ್ತಾರೆ. ಅದು ಒಂದು ವಿಶೇಷ ಗುಣ ಇರ್ತದೆ. ಎಲ್ಲರ ಜೊತೆನೂ ಹೊಂದಾಣಿಕೆ ಮಾಡ್ಕೊತಾರೆ. तीसरा कोई भी स्थूल कार्य जिसको कर्मणा कहा जाता है उसी कर्मणा की सब्जेक्ट में भी जहाँ उसको जिस समय फिट करना चाहे वहाँ ऐसे फिट हो जाए जैसे कि बहुत समय से इसी कार्य में लगा हुआ है, कोई नया अनुभव न हो. ಏನೇ ನಮಗೆ ಕರ್ಮ ಕೊಟ್ಟರೆ ಆ ಕರ್ಮಣ ವಿಷಯದಲ್ಲಿ ಹೆಂಗೆ ಕೆಲಸ ಮಾಡಬೇಕು ಅಂತೆ ಅದು ನಮ್ಗೆ ಹೊಸದು ಅನ್ನಿಸ್ಬಾರ್ದು. ಭಾಳ ದಿವಸದಿಂದನೂ ಅದು ನಾವು ಮಾಡ್ಕೋತ ಬಂದಿದ್ದೀವಿ ಅನ್ನೋ ಥರ ಇರಬೇಕು. ಹರ್ ಕಾರ್ಯ ಮೇ ಅತಿ ಪುರಾಣ ಅವ್ರು ಜಾನನೆ ವಾಲ ದಿಖಾಯಿ ದೆ. ಭಾಳ ದಿವಸದಿಂದ ಅವ್ರು ಇದನ್ನು ಮಾಡ್ಕೊಂಡು ಬಂದಿದ್ದಾರೆ, ಅವ್ರಿಗೇನು ಕಷ್ಟ ಇಲ್ಲ ಅನ್ನೋ ಥರ ನಮ್ಮ ಕರ್ಮ ಇರಬೇಕು ಅಂತಾರೆ ಬಾಬಾ. जो तीनों ही बातों में जो हर समय फिट हो जाते व लग जाते हैं उसको कहा जाता है ऑलराउंडर. क्योंकि इस एक एक बात के आधार पर कर्मों की रेखाएं बनती हैं. ಯಾಕಂದರೆ ಈ 3 ಏನು ಹೇಳಿದ್ರಲ್ಲ ಮೇಲೆ ಆ ಒಂದೊಂದು ಮಾತಿನ ಮೇಲೆ ಮಾತಿನ ಆಧಾರದ ಮೇಲೆ ಕರ್ಮಗಳ ರೇಖೆ ನಡೀತದೆ. ಬಂತಿ ಹೇ ತಯಾರಾಗ್ತದೆ. ಆತ್ಮನೇ आत्मा में संस्कारों का रिकॉर्ड भरता है. ಯಾವ್ಯಾವ ಹೇಳಿದ್ರು ಬಾಬಾ? 3. ಒಂದು ಸೇವೆಯಲ್ಲಿರೋದು, ಇನ್ನೊಂದು ಎಲ್ಲರ ಜೊತೆ ಹೊಂದಾಣಿಕೆಯಿಂದ ಇರೋದು, 3 ಯಾವುದೇ ಕರ್ಮ ಅದು ನಮಗೆ ಹೊಸದು ಅನ್ನಿಸ್ಬಾರ್ದು, ಆರಾಮಾಗಿ ಮಾಡಿ ಹಿಂಗೆ ಮಾಡಿ ಮುಗಿಸ್ಬಿಡ್ಬೇಕು.
ಇದು ಏನಾಗ್ತದೆ ಅಂತಂದರೆ ಆತ್ಮನಲ್ಲಿ ಸಂಸ್ಕಾರ ರೆಕಾರ್ಡ್ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. इसलिए इन सभी बातों का प्रारब्ध से बहुत कनेक्शन है. अगर किसी भी बात में 90% है, 10% की कमी है, तो प्रारब्ध में भी इतनी थोड़ी सी कमी का भी प्रभाव पड़ता है. ಎಲ್ಲ ಪರ್ಫೆಕ್ಟ್ ಇದ್ದು ಒಂದು ಕಮ್ಮಿ ಆಯಿತು ಅಂದರೂ ಕೂಡ ಅದು ಅದ್ರ ಮೇಲೆ ಪ್ರಭಾವ ಬೀಳ್ತದೆ ಅಂತಾರೆ ಬಾಬಾ. ಹೆಚ್ಚಿದ್ದದ ಪ್ರಭಾವ ಬೀಳಲ್ರಿ, ಕಡಿಮೆ ಇದ್ದದ್ದು ಏನಾಗ್ಬಿಡ್ತದೆ, ಅದು ಕೆಟ್ಟದ್ದು ಬೇಗ ಪ್ರಭಾವ ಆಗ್ತದೆ. ಈ ಸೂಕ್ಷ್ಮ ಕಮಿ ಕೆ ಕಾರಣ ಹಿ ನಂಬರ್ ಘಟ್ ಜಾತೆ. ಇದೊಂದು ಸೂಕ್ಷ್ಮ ಕಮ್ಮಿ ಇದ್ರೂ ಕೂಡ ನಮ್ಮ ನಂಬರ್ ಏನಾಗ್ತದೆ, ಹಿಂದೆ ಬಂದುಬಿಡ್ತದೆ. वैसे देखेंगे कि जो हम शारीरिक पुरुषार्थी दिखाई देते हैं उनमें मुख्य बातें हैं एक दूसरे में समान दिखाई देंगी, लेकिन यदि महीन रूप से देखेंगे तो कई न कई परसेंटेज में कमी होने के कारण हम बराबरी के दिखाई देते हुए भी नंबर में फ़र्क पड़ जाता है. ಮೇಲ್ನೋಟಕ್ಕೆ ಎಲ್ಲ ಅಕ್ಕಂದಿರು ದಾದಿಗಳು ಎಲ್ಲ ಒಂದೇ ಥರ ನಮಗೆ ಕಾಣಿಸಿದ್ರು ಕೂಡ ಅವರ ಪುರುಷಾರ್ಥದಲ್ಲಿ ಫರ್ಕ್ ಇದೆ ಅಂತ ಹೇಳ್ತಾರೆ ಬಾಬಾ. ಸೂಕ್ಷ್ಮ ಇರ್ತದೆ ಅದು ಅಂತ ಹೇಳ್ತಾರೆ ಬಾಬಾ. तो इससे अपने नंबर को जान सकते हो कि हमारा नंबर कौन सा होगा. ಚೆಕ್ ಮಾಡ್ಕೊಳ್ರಿ ನಮ್ಮ ನಂಬರ್ ಎಲ್ಲಿದೆ ಅಂತ. तीनों ही बातों में परसेंटेज कितनी है, तीनों ही बातें मुझ में है, सिर्फ इसमें ही खुश नहीं होना है, इससे नंबर नहीं बनेंगे. कितनी परसेंटेज में है उस प्रमाण नंबर बनेंगे. ನಾವು ಸೇವಾ ಭಾಳ ಚಂದ ಮಾಡ್ತೀವಿ ರೀ, ಎಲ್ಲರ ಜೊತೆ ಹೊಂದಾಣಿಕೆ ಮಾಡ್ಕೊಳ್ತೀವಿ ರೀ. ಮತ್ತು ಮೂರನೇದೇನು ಹೇಳಿದ್ರು ಬಾಬಾ, ಒಂದು 2 ಹೊಂದಾಣಿಕೆ ಆಯಿತು, 3 ಆ ಕರ್ಮ ಭಾಳ ದಿವಸದಿಂದ ಮಾಡ್ಲಿಕ್ಕತ್ತಾರ ಅಂತ ಅನಿಸ್ಬೇಕು ಎಲ್ಲರಿಗೂ. ಅಂದ್ರೆ ಇದೇನು ಅವ್ರಿಗೆ ಹೊಸದಲ್ಲ, ಅವ್ರಿಗೇನು ಹಳೇದು ಬಿಡ್ರಿ, ಅವರೆಲ್ಲ ಮಾಡ್ತಾರಂತ ಹಿಂಗೆ ಮಾತಾಡ್ತಿದ್ವಲ್ಲ, ಹಂಗೆ ಇರಬೇಕು. ಹಾಂ, ಇದೆಲ್ಲ ಮಾಡ್ತಿದ್ರೂ ಮತ್ತು ನಂಬರ್ 1 ಬರೋಂಗಿಲ್ಲ ಅಂತಾರೆ ಬಾಬಾ. ಅಷ್ಟರಲ್ಲೇ ಖುಷಿ ಪಡಬೇಡ್ರಿ, ಪರ್ಸೆಂಟೇಜ್ ಒಳಗೆ ಇರ್ತೀರಾ ಮತ್ತು ನೀವಲ್ಲೇ, ಅದಕ್ಕನುಸಾರವಾಗಿ ನಂಬರ್ ಇರ್ತದೆ. तो ऐसे अवर अड़ी और ऑलराउंडर बने हैं. लक्ष्य तो सभी का फर्स्ट का है ना, ಗುರಿ ಅಂತೂ ಎಲ್ಲರದ್ದು ಏನಿದೆ, ನಂಬರ್ 1 ಫಸ್ಟ್ ಬರಬೇಕು ಅಂತ. लास्ट में भी अगर आए तो क्या हर्जा, ऐसा लक्ष्य तो नहीं है ना. ಆಯ್ತು ಬಿಡು, ಸತ್ಯಕ್ಕೆ ಬರ್ತೀವಿ, ಲಾಸ್ಟರಿಗೆ ಬರಲಿ, ನಡುವರಿಗೆ ಬರಲಿ, ಎಲ್ಲರೂ ಬರಲಿ, ಒಟ್ಟು ಸತ್ಯಕ್ಕೆ ಬರ್ತೀವಿ, ಮುಗೀತು ಅಂತ ಹಿಂಗೇನಾರು ಖುಷಿ ಪಡ್ತೀರಿ ನೀವು. अगर यह लक्ष्य भी रखते हैं कि जितना मिला उतना ही अच्छा, तो उसको क्या कहा जाएगा. ಗುರಿನೇ ಇಂಥದ್ದು ಇಟ್ಕೊಂಡ್ರೆ ನಿಮಗೆ ಏನು ಹೇಳಬೇಕು ಅಂತಾರೆ ಬಾಬಾ. ऐसी निर्मलात्मा का टाइटल कौन सा होगा. ಇದು ನಿರ್ಮಲಾತ್ಮಗಳ ಟೈಟಲ್ಗೆ ಏನಂತ ಹೇಳ್ಕೊಡ್ಬೇಕು. ऐसी आत्माओं का शांत में भी गायन है. एक तो टाइटल बताओ कौन सा है, दूसरा बताओ उनका गायन कौन सा है. ऐसी आत्माओं का गायन है कि जब भगवान ने ಭಾಗ್ಯ ಬಾಂಟ ತೋ ವೇ ಸೋಯೇ ಹುಯೇ ಥೇ. ಇವ್ರಿಗೇನು ಹೇಳಬೇಕು, ಇಂಥವ್ರಿಗೆ ಏನು ಹೆಸರು ಕೊಡಬೇಕು ಅಂತಂದರೆ, ಭಗವಂತ ಬಂದು ಭಾಗ್ಯವನ್ನು ಹಂಚುವಾಗ ಇವರೆಲ್ಲ ಏನು ಮಾಡಿರ್ತಾರೆ, ಮಲ್ಕೊಂಡಿದ್ದಾರೆ. ಸೋಯೇ ಹುಯೇ ಥೇ, ಅಲ್ಬೇಲಾಪನ್ ಭಿ ಆಧಿ ನೀಂದ್ ಹೇ. ಸೋಯೇ ಹುಯೇ ಥೇ ಅಂತಂದರೆ ಈಗ ನಾವೆಲ್ಲ ಅಮೃತ ವೇಳೆದಲ್ಲಿ ಬರ್ತೀವಿ, ಅವ್ರು ಮಲ್ಕೊಂಡಾರ ಅಂತ ಹಂಗಲ್ಲ. ಬಾಬಾ ಹೇಳ್ತಾರೆ ಐಸಿ ಆತ್ಮಾओं का क्या गाय, ಅಲ್ಬೇಲಾಪನ್ ಭಿ. ನಮ್ಮ ಇಲ್ಲಿ ಬಂದು ಕೂತ್ಕೊಂಡಿರ್ತೀವಿ, ನಾವು ಇಲ್ಲಿ ಹೊಯ್ದಾಟ ಬರ್ತಿರ್ತದೆ, ಅಲ್ಲಿ ಹೋಗಿ ಇಲ್ಲಿ ಹೋಗಿ, ಇದನ್ನು ಕೂಡ ನಿದ್ದೇನೆ ಅಂತ ಹೇಳ್ತಾರೆ ಬಾಬಾ. जो अलबेलेपन में रहते हैं वह भी नींद में सोने की स्टेज है. अगर अलबेले हो गए तो भी कहेंगे कि सोए हुए थे. ನಾವು ಮಾತಾಡ್ತಿರ್ತೀವಿ, ಪಾಠ ಮಾಡ್ತಿರ್ತೀವಲ್ಲ, ಪಾಠ ಮಾಡೋ ಹುಡುಗರು ಕೇಳೋದೇ ಇಲ್ಲ. ಇಷ್ಟೊತ್ತನ ಏನು ಹೇಳಿದೆ, ಮಲ್ಕೊಂಡಿದ್ದೇನೆ ಅಂತ ಕೇಳ್ತಿರ್ತೀವಿ ನಾವು. ಇರ್ಲಿನು ಬಾಬಾ ಅಮೃತ ವೇಳೆದೊಳಗೆ ಬಂದು ಏನೇನೋ ಕೊಡ್ತಿರ್ತಾರೆ. ಕೊಡುವಾಗ ನಾವು
ಒಂದು ನಿದ್ದೆ ಮಾಡ್ತಿರ್ತೀವಿ, ಸ್ಥೂಲ ಕಣ್ಣು ತಕ್ಕೊಂಡು ಕೂತ್ರೂ ಬುದ್ಧಿ ಇನ್ನೆಲ್ಲ ಕಡೆ ಹೋಗಿರ್ತದೆ. ಅದನ್ನೇ ಏನಂತ ಹೇಳ್ತಾರೆ ಬಾಬಾ? ನಿದ್ದೀನೇ ಅಂತ ಹೇಳ್ತಾರೆ ಬಾಬಾ. अगर अलबेले हो गए तो भी कहेंगे को सोए हुए थे, ऐसे का टाइटल क्या होगा? ಮತ್ತು ಇವ್ರಿಗೆ ಎಂಥ ಟೈಟಲ್ ಕೊಡಬೇಕು? ऐसे को कहा जाता है आए हुए भाग्य को ठोकर लगाने वाले. ಕೈಗೆ ಬಂದದ್ದು ಅನ್ನೋದಿಲ್ಲ, ಬಂದಂಥ ಭಾಗ್ಯವನ್ನು ನಾವೇನು ಮಾಡಿಬಿಟ್ವಿ? ಭಾಗ್ಯವನ್ನು ಒದ್ದು ಬಿಟ್ರಿ ಅಂತ ठोके. ಬಾಬಾ ಹೇಳ್ತಾರೆ, भाग्य विधाता के बच्चे भी बने अर्थात अधिकारी बने. भाग्य सामने आया अर्थात बाप भाग्य विधाता सामने आया. सामने आए हुए भाग्य को बनाने की बजाय ठोकर मार दी तो ऐसे को क्या कहेंगे? ಏನು ಹೇಳಬೇಕು ನಿಮಗೆ? ಏನು ಟೈಟಲ್ ಕೊಡಬೇಕು ನಿಮಗೆ ಅಂತಾರೆ ಬಾಬಾ? भाग्यहीन. वे कहीं भी सुख नहीं पा सकते. ಎಲ್ಲಿ ಹೋದ್ರು ಅವ್ರಿಗೆ ಇಲ್ಲಿ ಸಲ್ಲದವ ಎಲ್ಲಿನೂ ಸಲ್ಲೋದಿಲ್ಲ. ಐಸೆ ತೋ ಕೋಯಿ ಬನನೆ ವಾಲೆ ನಹಿ ಹೇನಾ? ಈ ಥರ ಏನು ಆಗೋರಿದ್ದೀರೇನಂತ ಕೇಳ್ತಾರೆ ಬಾಬಾ. ಅಪನಿ ತಕ್ದೀರ್ ಬನಾನೆ ವಾಲೆ ಹೋ. ಭಾಗ್ಯವನ್ನು ಮಾಡ್ಕೊಳಿಕ್ಕೆ ಬಂದಿದ್ದೀರಲ್ಲ, ಭಾಗ್ಯವನ್ನು ಮಾಡ್ಕೊಳಿಕ್ಕೆ ಬಂದಿಲ್ಲಿ ಕೂತು ನೀವೇನು ಮಾಡಾತ್ತೀರಿ? ಇಲ್ಲೂ ಅದೇ ಮಾಡಿದ್ರೆ ಏನು? ನೀವೆಲ್ಲಿ ಹೋದರೂ ನಿಮಗೆ खुशी ಸಿಗೋದಿಲ್ಲ. जैसी तकदीर बनाएंगे वैसा भविष्य प्रारब्ध रूपी तस्वीर बनेगी. ಇಲ್ಲಿ ನೀವು ಎಂಥ ಭಾಗ್ಯವನ್ನು ಮಾಡ್ಕೊಳ್ತೀರೋ ಭವಿಷ್ಯದ ಪ್ರಾರಬ್ಧನ ಕೂಡ ಅಂಥದೇ ತಸ್ವೀರ್ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. ಅಪನಿ ಭವಿಷ್ಯ ತಸ್ವೀರ್ ಕೋ ಜಾನ್ತೆ ಹೋ? ನಿಮ್ಮ ಭವಿಷ್ಯದ ಮೂರ್ತಿ ಫೋಟೋ ಹೆಂಗಿದೆ ಗೊತ್ತಾ? ಅಪನಿ ತಸ್ವೀರ್ ಬನಾನೆ ವಾಲೆ ಆರ್ಟಿಸ್ಟ್ ಹೋನಾ? ನೀವೇ ಆರ್ಟಿಸ್ಟ್ ಅಂತ ಹೇಳ್ತಾರೆ ಬಾಬಾ. ನಿಮ್ಮ ಫೋಟೋ ಹೆಂಗೆ ಬೇಕು ಹಂಗೆ ಯಾರು ತಯಾರು ಮಾಡ್ಕೋಬೇಕು? ನೀವೇ ತಯಾರು ಮಾಡ್ಕೋಬೇಕು, ನೀವೇ ಚಿತ್ರಗಾರ ಅಂತ ಹೇಳಿದ್ರು ಬಾಬಾ. ತೋ ಕಹಾ ತಕ್ ಅಪನಿ ತಸ್ವೀರ್ ಬನಾ ಚುಕೆ ಹೋ? ಎಲ್ಲಿ ತನಕ ತೆಗೆದಿರ ನಿಮ್ಮ ತಸ್ವೀರ್ ಅಂತ ಹೇಳ್ತಾರೆ ಬಾಬಾ. ಸ್ವಯಂ ತೋ ಜಾನ್ತೆ ಹೋನಾ ಹೆಂಗಿದೆ ನಮ್ಮ ತಸ್ವೀರ್ ಗೊತ್ತದಲ್ಲ. ಅಭಿ ತಸ್ವೀರ್ ಬನಾ ರಹೆ ಹೋ ಯಾ ಸಿರ್ಫ್ ಫೈನಲ್ ಟಚಿಂಗ್ ಕಿ ದೇರಿ ಹೇ? ಎಲ್ಲ ಮೂರ್ತಿ ಮಾಡಿಟ್ಟಿರೋ ಫೈನಲ್ ಸ್ಟ್ರೆಚಿಂಗ್ ಅಂದರೆ ಸ್ವಲ್ಪ ಅಲ್ಲಲ್ಲ ಸ್ವಲ್ಪ ಇದೆಯೋ? तस्वीर बना चुके हो तो वह जरूर सामने आएगी. तस्वीर ನಿಮ್ಮ ಮೂರ್ತಿ ತಯಾರಾಗಿತ್ತು ಅಂತಂದರೆ ಎದುರುಗಡೆ ಬಂದುಬಿಡ್ತೀರಾ. ಅಗರ್ ಸಾಮನೆ ನಹಿ ಆತಿ ತೋ ಬನಾನೆ ಮೇ ಲಗೆ ಹುಯೇ ಹೋ. ಎದುರುಗಡೆ ಬಂದಿಲ್ಲ ಅಂತಂದರೆ ಇನ್ನೂ ನೀವೇನು ಮಾಡ್ತಿದ್ದೀರಾ? ನಿಮ್ಮ ಮೂರ್ತಿಯನ್ನು ನೀವು ಕೆತ್ಕೊಳ್ತಿದ್ದೀರಿ, ಇನ್ನೂ ಕೆತ್ತಾಕತ್ತೀರಿ ಅಂತಾರೆ ಬಾಬಾ. ಬನ್ ಗೈ ತೋ ವಹ ಫಿರ್ ಬಾರ್ ಬಾರ್ ಸಾಮನೆ ಆएगी. ಮೂರ್ತಿ ಆಗಿದ್ರಿ ಅಂತಂದರೆ ಮೇಲಿನ ಮೇಲೆ ಎದುರುಗಡೆ ಬರ್ತೀರಾ. ಯಾರ ಎದುರುಗಡೆ? ಭಕ್ತರ ಎದುರುಗಡೆ ಅಥವಾ ಬಾಬಾನ ಎದುರುಗಡೆ. ತೋ ಸಭಿ ನಂಬರ್ 1 ಆರ್ಟಿಸ್ಟ್ ಹೋ, ಸೆಕೆಂಡ್ ಯಾ ಥರ್ಡ್ ತೋ ನಹಿ ಹೋನಾ? ಎಲ್ಲರೂ ಎಂಥ ಆರ್ಟಿಸ್ಟ್ ಇದ್ದೀರಾ ನೀವು? ನಂಬರ್ 1 ಆರ್ಟಿಸ್ಟ್ ಇದ್ದೀರಾ. कोई कोई आर्टिस्ट अच्छे होते हैं लेकिन फराक दिल नहीं होते तो कुछ कमी कर देते हैं. तो जैसे आर्टिस्ट अच्छे हो सामान भी बहुत अच्छा मिला हो तो वैसे फराक दिल भी बनो. ಬಾಬಾ ಹೇಳ್ತಾರೆ, ಕೆಲವರು ಆರ್ಟಿಸ್ಟ್ ಏನಾಗಿರ್ತಾರೆ? ಚಲೋ ಚಿತ್ರ ಬಿಡಿಸ್ತಾರೆ. ಇನ್ನು ಯಾರು ಫರಾಕ್ ದಿಲ್ ನಹಿ ಹೋತೆ ತೋ ಕುಚ್ ಕಮಿ ಕರ್ ದೇತೆ ಹೇ. ಫರಾಕ್ ದಿಲ್ ಅಂದ್ರೇನು? ವಿಶಾಲ ಬುದ್ಧಿ ಉಳ್ಳವರು ಇಲ್ಲ ಅಂತಂದರೆ ಕಮ್ಮಿ ಆಗ್ತದೆ. ಹಾಗಾದರೆ ಆರ್ಟಿಸ್ಟ್ ಅಚ್ಚೇ ಹೋ ಸಾಮಾನ್ ಭಿ ಬಹುತ್ ಅಚ್ಚಾ ಮಿಲಾ ಹುವಾ. ಆರ್ಟಿಸ್ಟ್ ನೀವು ಸರಿಯಾಗಿದ್ರಿ, ಚಲೋ ಆರ್ಟಿಸ್ಟ್ ಇದ್ರಿ ಅಂತಂದರೆ ಅವ್ರ ಹತ್ರ ಎಲ್ಲ ಥರದ ಸಾಮಾನುಗಳಿರ್ತಾವೆ. ಎಲ್ಲೆಲ್ಲಿ ಯಾವ ಬ್ರಷ್ದಿಂದ ಪೇಂಟ್ ಮಾಡಬೇಕು, ಎಲ್ಲಿ ಸೂಕ್ಷ್ಮವಾಗಿ ಏನೇನು ಮಾಡಬೇಕು, ಎಲ್ಲೆಲ್ಲಿ ಲೈನ್ ಎಳಿಬೇಕು ಅವ್ರಿಗೆಲ್ಲ ಗೊತ್ತಿರ್ತದೆ. ಸಾಮಾನುಗಳು ಜಾಸ್ತಿ ಇರ್ತವೆ. ಅರ್ಥಾತ್ ಏನು? ಫರಾಕ್ ದಿಲ್ ಭಿ ಬನೋ ಅಂದ್ರೇನು? अपने संकल्प, कर्म, वाणी, समय, श्वास सभी खजानों को फराक दिल से यूज़ करो तो तस्वीर अच्छी बन जाएगी. ನಮ್ಮ ಸಂಕಲ್ಪ ವಿಶಾಲ ಆಗಿರಬೇಕು, ನಮ್ಮ ಕರ್ಮ ವಿಶಾಲ ಆಗಿರಬೇಕು, ನಮ್ಮ ಮಾತು ದೊಡ್ಡ ವಿಶಾಲ ಮಾತಿರಬೇಕು,
ಸಮಯನೂ ಇದೆಲ್ಲ ಇತ್ತು ಅಂತಂದರೆ ನಮಗೆ ಸಮಯನೂ ಭಾಳ ಸಿಕ್ಬಿಡ್ತದೆ. ಶ್ವಾಸ ಸಭೀ ಖಜಾನ, ಎಲ್ಲ ಖಜಾನದಲ್ಲಿ ಏನಿರಬೇಕು, ವಿಶಾಲ ಬುದ್ಧಿ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಕೈಯೋಂ ಕೆ ಪಾಸ್ ಹೋತೆ ಹುಯೇ ಭೀ ವೇ ಯೂಸ್ ನಹಿ ಕರ್ತೆ ಹೇ. ಸಮಯ ಇದ್ರೂ ಕೂಡ, ಸಾಮಾನುಗಳಿದ್ರೂ ಕೂಡ ಅವ್ರು ಏನು ಮಾಡೋದಿಲ್ಲ, ಬಳಕೆ ಮಾಡೋದಿಲ್ಲ. ನಮ್ಮ ಸಾಮಾನುಗಳು ಯಾವೀಗ? ಸಂಕಲ್ಪ, ಕರ್ಮ, ವಾಣಿ, ಸಮಯ, ಶ್ವಾಸ. ನಾನೊಬ್ಬ ಚಿತ್ರಗಾರನಿಗೆ ಇರತಕ್ಕಂಥ ಸಲಕರಣೆಗಳು ಏನು? ನನ್ನ ಚಿತ್ರ ಬಿಡಿಸ್ಕೊಳ್ಬೇಕು ಅಂತಂದರೆ ಯಾವ್ಯಾವ ಸಲಕರಣೆಯಿಂದ ಚಿತ್ರ ಬಿಡಿಸ್ಕೋಬೇಕು? ನನ್ನ ಸಂಕಲ್ಪದಿಂದ ನನ್ನ ಚಿತ್ರ ಬಿಡಿಸ್ಕೋಬೇಕು, ನನ್ನ ಕರ್ಮದಿಂದ ಚಿತ್ರ ಬಿಡಿಸ್ಕೋಬೇಕು, ನನ್ನ ಮಾತಿನಿಂದ, ಸಮಯ, ಶ್ವಾಸ, ಈ ಎಲ್ಲ ಖಜಾನೆಗಳಿಂದ ನನ್ನನ್ನು ನಾನು ಮೂರ್ತಿ ಮಾಡ್ಕೋಬೇಕು. ತಸ್ವೀರ್ ಅಚ್ಚಿ ಬನ್ ಜಾಯೇಗಿ. ಇವನ್ನೆಲ್ಲ ಬಳಕೆ ಮಾಡಿಕೊಂಡ್ರೆ ನಮ್ಮ ಮೂರ್ತಿಲಿ ಏನಾಗ್ತದೆ, ಚೆಂದ ಆಗ್ತದೆ. ಕೈಯೋಂ ಕೆ ಪಾಸ್ ಹೋತೆ ಹುಯೇ ಭೀ ವೆ ಯೂಸ್ ನಹಿ ಕರ್ತೆ ಹೇ, ಎಕಾನಮಿ ಕರ್ತೆ ಹೇ. ಇಸ್ಮೇ ಜಿतना ಫರಾಕ್ ದಿಲ್ ಬನೆಂಗೆ ಉतना ಫಸ್ಟ್ ಕ್ಲಾಸ್ ಬನೆಂಗೆ. ಅವನ್ನೆಲ್ಲ ಕೂಡಿಟ್ಕೋಬೇಡಿ. ಕೂಡಿಟ್ಕೊಂಡ್ರೆ ಏನಾಗ್ತದೆ, ಗಳಿಕೆ ಆಗೋದಿಲ್ಲ. ಅದನ್ನು ಬಳಕೆ ಮಾಡ್ರಿ ಅಂತಾರೆ ಬಾಬಾ. ಎಷ್ಟೆಷ್ಟು ಫರಾಕ್ ದಿಲ್ಲಿಂದ, ವಿಶಾಲ ಬುದ್ಧಿಯಿಂದ ಬಳಕೆ ಮಾಡ್ತೀರೋ ಅಷ್ಟು ನಮ್ದಾಗ್ತದೆ. ಎಕಾನಮಿ ಕರ್ತೆ ಹೇ, ಇಸ್ಮೇ ಜಿतना ಫರಾಕ್ ದಿಲ್ ಬನೆಂಗೆ ಇतना ಫಸ್ಟ್ ಕ್ಲಾಸ್ ಬನೆಂಗೆ. ಸಮಯಕ್ಕೆ ಭೀ ಎಕಾನಮಿ ನಹಿ ಕರ್ನಿ ಹೇ. ಸಮಯದ ಕೂಡ ಎಕಾನಮಿ ಮಾಡಬಾರ್ದು. ಇಸಿ ಕಾರ್ಯ ಮೇ ಲಗಾನೆ ಮೇ ಎಕಾನಮಿ ನಹಿ ಕರ್ನಿ ಹೇ. ಎಕಾನಮಿ ಮಾಡೋದಂದ್ರೆ ಏನು? ಸಮಯ ವೇಸ್ಟ್ ಮಾಡೋದು. ಇಲ್ಲಿ ಅದನ್ನು ಬಳಕೆ ಮಾಡಬೇಕು. ಪರಮಾತ್ಮನ ಜ್ಞಾನ ಸೇವೆಯಲ್ಲಿ ಅದನ್ನು ಬಳಕೆ ಮಾಡ್ಕೋಬೇಕು. ವ್ಯರ್ಥ ಕಾರ್ಯ ಮೇ ಲಗಾನೆ ಮೇ ಎಕಾನಮಿ ಕರೋ. ಶ್ರೇಷ್ಠ ಕಾರ್ಯ ಮೇ ಎಕಾನಮಿ ನಹಿ ಕರ್ನಿ ಹೇ. ಇದು ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಅಂದರೆ ಸಮಯವನ್ನು ವ್ಯರ್ಥದಲ್ಲಿ ಬಳಕೆ ಮಾಡ್ಕೋಬೇಡಿ ಅಂತ ಅರ್ಥ. ಅಲ್ಲಿ ಬಳಕೆ ಮಾಡ್ಕೋಬೇಡ್ರಿ. ಸಮಯ ಎಲ್ಲಿ ಬಳಕೆ ಮಾಡ್ಕೋಬೇಕು? ಪರಮಾತ್ಮನ ಜ್ಞಾನ ಸೇವೆಯಲ್ಲಿ ಬಳಕೆ ಮಾಡ್ಕೋಬೇಕು. ಶ್ರೇಷ್ಠ ಕಾರ್ಯ ಮೇ ಎಕಾನಮಿ ನಹಿ ಕರ್ನಿ ಹೇ. ಸುನಾಯಾ ಥಾ ನಾ, ಯಥಾರ್ಥ ಎಕಾನಮಿ ಕೌನ್ ಸಿ ಹೇ? ಯಥಾರ್ಥ ಎಕಾನಮಿ ಅಂದರೆ ಯಾವುದು? ಎಕಾನಮಿ ಬನನಾ ಏಕ್ ಕಾ ನಾಮ್ ಸದಾ ಸ್ಮೃತಿ ಮೇ ರಹೆ. ಎಕಾನಮಿ ಅಂದ್ರೇನು? ಒಬ್ಬ ತಂದೆ ಹೆಸರು ಯಾವಾಗಲೂ ಸ್ಮೃತಿನಲ್ಲಿ ಇರಬೇಕು. ಐಸಾ ಏಕ್ ನಾಮಿ ಎಕಾನಮಿ ಕರ್ ಸಕ್ತಾ ಹೇ. ಹೊರಗಡೆದ ಗಳಿಕೆ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ, ಇಲ್ಲಿದ ಗಳಿಕೆ ಮಾಡ್ಕೋಬೇಕು. ಯಾವಾಗತ್ತದು? ಯಾವಾಗತ್ತೆ ಗಳಿಕೆ? ಏಕ್ ನಾಮಿ, ಒಬ್ಬ ತಂದೆಯನ್ನೇ ನೆನಪು ಮಾಡ್ಕೊಳ್ಳೋದ್ರಿಂದ ನಮ್ಮದು ಗಳಿಕೆ ಆಗ್ತದೆ. जो एक नामी नहीं वह यथार्थ ಎಕಾನಮಿ नहीं कर सकता. कितना भी भले ಪ್ರಯತ್ನ करे. ಎಷ್ಟೇ ನೀವು ಪ್ರಯತ್ನ ಮಾಡಿದ್ರು, ಏನೆಲ್ಲ ಮಾಡಿದರೆ ನೆನಪಿರಲಿಲ್ಲ ಅಂದರೆ ಅದು ಎಕಾನಮಿ ಆಗೋದಿಲ್ಲ. तो ऐसे सदा स्वधर्म अर्थात वाणी से परे स्थिति में स्थित रहते हुए वाणी में आने वाले और सदैव सर्वशक्तियों को कार्य में लगाने वाले मास्टर सर्वशक्तिवान एवर रेडी ऑलराउंडर बच्चों को याद प्यार और नमस्ते. शिव बाबा के महावाक्यों का सार. संगम युग के 1 सेकंड का अनुभव बहुत समय के अनुभव का आधार है. ಸಂಗಮ ಯುಗದ 1 ಸೆಕೆಂಡಿನ ಅನುಭವ ಬಹಳ ಸಮಯದ ಅನುಭವದ ಆಧಾರ ಆಗಿದೆ. यह 1 सेकंड अनेक प्राप्तियों का अनुभव कराने वाला है, इसलिए यह 1 सेकंड अनेक वर्षों के समान है. 1 ಸೆಕೆಂಡ್ ಪರಮಾತ್ಮನ ನೆನಪಿನಲ್ಲಿ ಲೀನ ಆದ್ವಿ ಅಂತಂದರೆ ಅದು ಅನೇಕ ವರ್ಷದವರೆಗೆ ಬರ್ತದೆ. जैसे अपनी कार या कोई भी सवार को जहाँ चाहे वहाँ रोक सकते हैं. ಹೇಗೆ ನೀವು ಕಾರ್ ಡ್ರೈವಿಂಗ್ ಮಾಡುವಾಗ ಎಲ್ಲಿ ನಿಲ್ಲಿಸ್ಬೇಕಂತೀರೋ ಅಲ್ಲಿ ನಿಲ್ಲಿಸ್ತಿರಲ್ಲ, ಹಾಗೆಯೇ ತಮ್ಮ ಪ್ರತಿಯೊಂದು ಕರ್ಮೇಂದ್ರಿಯಗಳನ್ನು ಜಹಾ ಅವ್ರು ಜೈಸೆ ಲಗಾನಾ ಚಾಹೆ, ಎಲ್ಲಿ ಹಾಕಬೇಕು ವಹಾ ಲಗಾ ಸಕ್ಕೆ, ಅಲ್ಲಿ ಹಾಕಿದರೆ ಅವ್ರ ಅಪನಿ ಸ್ಥಿತಿ ಜೈಸಿ ಬನಾನಾ ಚಾಹೆ, ತಮ್ಮ ಸ್ಥಿತಿಯನ್ನು ಹೇಗೆ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ದೀರೋ ಹಾಗೆ ಆಗ್ತದೆ. ಎವರಡಿ ಯಾ ತೀವ್ರ ಪುರುಷಾರ್ಥಿಯಾಗಿ ಅಂತ ಹೇಳ್ತಾರೆ ಬಾಬಾ. ಅಚ್ಛಾ,
ನಮಸ್ತೆ ಬಾಬಾ, ನಮಸ್ತೆ. ಓಂ ಶಾಂತಿ.